ನಾನು ಮೊನ್ನೆ ರಾತ್ರಿ ಈ ಹುಡುಗ ಧನುಷ್ ಅನ್ನೋ ಹುಡುಗ ನನಗೆ ಫೋನ್ ಮಾಡ್ದ, ಏಕಾಏಕಿ ಇದು ಏನೋ ಗಲಾಟೆ ನಡೆದಿದೆ ಮೇಡಮ್ ಬನ್ನಿ ಅಂತ ಅಂದ್ಬಿಟ್ಟು. ನಾನು ಈ ಗಲಾಟೆ ಏನು ಅಂತ ನೋಡೋದಕ್ಕೆ ಸ್ಟೇಷನ್ಗೆ ಹೋಗಿದ್ದೆ. ಸ್ಟೇಷನ್ಗೆ ಹೋದಾಗ ಆ ಹುಡುಗರನ್ನ ಹೊಡಿತಾಯಿದ್ರು. ಏನಕ್ಕೆ ಹೊಡಿತಾ ಇದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಅಸಭ್ಯವಾಗಿ ಮಾತಾಡ್ತಾಯಿದ್ರು ಪೊಲೀಸರು. ನಾನು ಅದನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ರೆಕಾರ್ಡ್ ಮಾಡ್ಕೋಬೇಕಾದ್ರೂ ತುಂಬ ಕೆಟ್ಟ ಪದಗಳನ್ನ ಬಳಸಿದ್ರು. ನನಗೂ ಅವನಿಗೂ ಸಂಬಂಧ ಕಲ್ಪಿಸ್ತಾ ಇದ್ದಾರೆ. ಹಾಗೂ ಅವ್ರ ಏಜ್ಗೇನು ನಮ್ಮ ಏಜ್ಗೇನು, ಆ ಏಜನ್ನು ನೋಡ್ದೇ ಅವರು ಅಸಭ್ಯವಾಗಿ ನಡ್ಕೊಂಡು ನನ್ನನ್ನು ಎಲ್ಲ ಕಡೆ ಲಿಂಕ್ ಮಾಡ್ತಾ ಇರೋದನ್ನು ನೋಡಿ ನನಗೂ ಬೇಜಾರು ಅನ್ನಿಸ್ತು. ಹಾಗೂ ನಾನು ರೆಕಾರ್ಡ್ ಮಾಡ್ಕೊಳ್ತಾನೆ ಇದ್ದೀನಿ. ಎಲ್ಲ ರೆಕಾರ್ಡ್ ಮಾಡ್ಕೋಬೇಕಾದ್ರೆ ಪೊಲೀಸವರು ನನ್ನ ಮೈ ಮುಟ್ಟೋದಕ್ಕೆ ಬಂದರು. ಹಾಗೂ ನನ್ನ ಫೋನ್ ಹೇಳ್ಕೊಳ್ಳೋಕೆ ಬಂದರು. ಈ ಫೋನ್ ಹೇಳ್ಕೊಂಡು ನನ್ನ ಫೋನನ್ನು ಬೀಳಿಸಿದ್ರು. ಹಾಗೂ ಬೀಳಿಸಿದ ಮೇಲೆ ನನ್ನನ್ನು ಮುಟ್ಟೋದಕ್ಕೆ ಟ್ರೈ ಮಾಡಿದ್ರು. ನಾನು ಏನಕ್ಕೆ ಮುಟ್ತಾ ಇದೆಯಾ ಅಂತಂದ್ಬಿಟ್ಟು ರಿಯಾಕ್ಟ್ ಮಾಡಿದ್ದಕ್ಕೆ ಅವರು ನನಗೆ ಲಾಠಿಲಿ ಈ ಭಾಗದಲ್ಲಿ ಹೊಡೆದಿದ್ದಾರೆ. ಲಾಠಿಲಿ ಹೊಡೆದಾಗ ಏನಕ್ಕೆ ಹೊಡಿತಾ ಇದೆಯಾ ನನಗೆ ಅಂತ ಕೇಳಿದಾಗ ಕೆಟ್ಟ ಪದಗಳನ್ನ ಬಳಸಿ ತುಂಬಾ ಅಸಭ್ಯವಾಗಿ ನಡ್ಕೊಂಡ್ರು. ಅದನ್ನೆಲ್ಲ ತಮಗೆ ರೆಕಾರ್ಡಿಂಗ್ ಮೂಲಕ ನಾನು ತಲುಪಿಸ್ತೀನಿ. ಇದೇ ರೀತಿ ತುಂಬ ಸಲ ಕೆಟ್ಟ ಪದಗಳನ್ನ ಬಳಸಿ ನನಗೆ ನನ್ನ ಮಾನಕ್ಕೆ ಧಕ್ಕೆ ತರುವಂಥ ಮಾತುಗಳನ್ನ ಆಡಿದ್ದಾರೆ. ಹಾಗೂ ನನ್ನ ಮೇಲೆ ಬೇಡದೇ ಇರೋಂಥ ಅಪವಾದಗಳನ್ನೆಲ್ಲ ಹೊರಿಸಿದ್ದಾರೆ. ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ, ಈ ಪೊಲೀಸ್ ಅಧಿಕಾರಿ ಅವ್ರ ಹೆಸರು ಬಂದು ನನಗೆ ಸರಿಯಾಗಿ ಮಾಹಿತಿ ಇಲ್ಲ, ಬಟ್ ಅವ್ರ ಹೆಸರು ರಾಜು ಅಂತ ತಿಳಿದಿದೆ. ವಿಡಿಯೋದಲ್ಲಿ ಕಾಣಿಸ್ತಿರೋ ಅಂಥ ವ್ಯಕ್ತಿ, ಆ ಸಿಬ್ಬಂದಿ ತುಂಬ ಕೆಟ್ಟದಾಗಿ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ನನ್ನ ಜೊತೆ. ಸೊ ಇದಕ್ಕೋಸ್ಕರ ಒಂದು ಹೆಣ್ಣನ್ನು ಮಧ್ಯರಾತ್ರಿ ಪೊಲೀಸ್ ಸ್ಟೇಷನಲ್ಲಿ ಲಾಠಿ ಹೊಡೆದು ಈ ವ್ಯವಹಾರವನ್ನು ನಾನು ಖಂಡಿಸ್ತೀನಿ. ಇದಕ್ಕೋಸ್ಕರ ಮೇಲಧಿಕಾರಿಗಳನ್ನ ಕೇಳ್ಕೊಳ್ತಿರೋದೇನು ಅಂತಂದರೆ ಕೂಡಲೇ ಆ ವ್ಯಕ್ತಿಯನ್ನು ಸಸ್ಪೆಂಡ್ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಧನ್ಯವಾದಗಳು.